ಹಾಯ್ ನಮಸ್ತೆ, ನಾನಿವತ್ತು ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀನಿ. ಸೂಪರ್ ಸಾಫ್ಟಾಗಿ ಹಾಗೆ ಜ್ಯೂಸಿಯಾಗಿರುವಂಥದ್ದು 175 ಗ್ರಾಮ್ ಪ್ಯಾಕ್ ತೊಗೊಂಡಿದ್ದೀನಿ. ಈ ವಿಧಾನದಲ್ಲಿ ಒಂದ್ಸರಿ ಮಾಡಿ ನೋಡಿ, ಸಾಫ್ಟಾಗಿ ಬರುತ್ತೆ. ಡ್ರೈ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪನೇ ನೀರನ್ನು ಹಾಕಿ, ನಿಮಗೆ ಬೇಕಿದ್ದರೆ ಹಾಲನ್ನು ಸಹ ಬಳಸ್ಬೋದು. ನಾನಿಲ್ಲಿ ನೀರನ್ನು ಹಾಕಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಮಿಕ್ಸ್ ಮಾಡಿಕೊಂಡು ಅದಕ್ಕೇ ಸ್ವಲ್ಪ ಎಣ್ಣೆ ಹಾಕಿ ಒಂದ್ಸರಿ ಚೆನ್ನಾಗಿ ನಾದ್ಬಿಟ್ಟು ನೆನೆಲಿಕ್ಕೆ ಇಡ್ತಾಯಿದ್ದೀನಿ. ಒಂದು 5ರಿಂದ 10 ನಿಮಿಷ ನೆಂದರೆ ಚೆನ್ನಾಗಾಗುತ್ತೆ. ಹಾಗೆ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನ ಮಾಡಿ ರೆಡಿ ಮಾಡಿಕೊಂಡು, ಈ ಕಡೆ ನಾನು ಸಕ್ಕರೆ ಪಾಕ ಮಾಡಲಿಕ್ಕೆ ಒಂದು ದೊಡ್ಡ ಗ್ಲಾಸು ನೀರಿನ ಗ್ಲಾಸಲ್ಲಿ 1 ಗ್ಲಾಸ್ ಸಕ್ಕರೆನ ತೊಗೊಂಡಿದ್ದೀನಿ. ಜಾಸ್ತಿ ಪಾಕ ಬೇಡ ಅಂಥೇಳಿ ನಾನು ಒಂದೇ ಗ್ಲಾಸ್ ಸಕ್ಕರೆಗೆ ನಾನು 1.5 ಗ್ಲಾಸಷ್ಟು ನೀರನ್ನು ಹಾಕಿ ಪಾಕ ಮಾಡಲಿಕ್ಕೆ ಇಡ್ತಾಯಿದ್ದೀನಿ. ಮಾಮೂಲು ಪಾಕ ಅಷ್ಟೇ, ಇದೇನು ಎಳೆ ಪಾಕ ಎಲ್ಲ ಏನು ಬೇಕಿಲ್ಲ. 1.5 ಗ್ಲಾಸ್ ನೀರು ಹಾಕಿ ಪಾಕ ಮಾಡಲಿಕ್ಕೆ ಇಟ್ಟಿದ್ದೀನಿ. ಈ ರೀತಿ ಒಂದ್ಸರಿ ಮಾಡಿ ತುಂಬಾ ಸಾಫ್ಟಾಗಿ ಬರುತ್ತೆ. ಆದರೆ ಹಿಟ್ಟನ್ನು ಸ್ವಲ್ಪ ಸಾಫ್ಟಾಗಿ ಕಲಿಸ್ಬೇಕು. ಗಟ್ಟಿ ಕಲಿಸಿದ್ರೆ ಅದು ಒಳಗಡೆ ಎಲ್ಲ ಚೆನ್ನಾಗಿ ಫ್ರೈ ಆಗೋಲ್ಲ. ಈ ರೀತಿ ಸಾಫ್ಟಾಗಿ ಲೂಸಾಗಿದ್ದರೆ ಎಣ್ಣೆಯಲ್ಲಿ ಚೆನ್ನಾಗಿ ಒಳಗಡೆ ಎಲ್ಲ ಬೇಯುತ್ತೆ. ಹಾಗಾಗಿ ಸ್ವಲ್ಪ ಸಾಫ್ಟಾಗಿ ಕಲಸಿ, ಹಾಗೆ ಎಣ್ಣೆ ಚೆನ್ನಾಗಿ ಕಾದಿತ್ತು, ಎಲ್ಲ ಉಂಡೆನೂ ಅದರಲ್ಲಿ ಹಾಕಿಬಿಟ್ಟು ಸ್ವಲ್ಪ ಜಾಸ್ತಿ ಅಂದರೆ ತುಂಬ ಸಿಯೋದು ಬೇಡ, ಈ ರೀತಿ ಪೂರ್ತಿ ಕೆಂಪಗಾಗೋವರೆಗೂ ಚೆನ್ನಾಗಿ ಕರೆದ್ರೆ ಒಳಗಡೆನೂ ಚೆನ್ನಾಗಿ ಬೇಯುತ್ತೆ. ಹಾಗೆ ನೋಡಲಿಕ್ಕೂ ಕೂಡ ಜಾಮೂನ್ ಚೆನ್ನಾಗಿರುತ್ತೆ, ಹಾಗೆ ಒಳಗಡೆ ಎಲ್ಲ ಬೆಂದಿರುತ್ತೆ, ಸಾಫ್ಟಾಗೂ ಇರುತ್ತೆ. ಪಾಕ ಕೂಡ ರೆಡಿ ಆಯಿತು. ಒಂದು 3 ಏಲಕ್ಕಿನ ಸಣ್ಣದಾಗಿ ಪುಡಿ ಮಾಡಿ ಪಾಕಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಉಂಡೆಗಳು ಕೂಡ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿ ಅದನ್ನು ಸ್ವಲ್ಪ ತಣ್ಣಗಾಗಲಿಕ್ಕಿಟ್ಟು, ಈ ಕಡೆ ಏಲಕ್ಕಿನೂ ಸಹ ಸಕ್ಕರೆ ಪಾಕಕ್ಕೆ ಮಿಕ್ಸ್ ಮಾಡಿದೆ. ಹಾಗೆ ಇಲ್ಲಿ ಜಾಮೂನು ಕರೆದಿರೋದು ಸಹ ತಣ್ಣಗಾಯಿತು. ಹಾಗೆ ಇಲ್ಲಿ ನಾನು ಸಕ್ಕರೆ ಪಾಕಕ್ಕೆ ಎಲ್ಲ ಉಂಡೆಗಳನ್ನ ಮಿಕ್ಸ್ ಮಾಡಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದೆಲ್ಲ ಚೆನ್ನಾಗಿ ನೆನೆಯೋದಕ್ಕೆ ಬಿಟ್ಬಿಡಬೇಕು. ಪೂರ್ತಿಯಾಗಿ ಮುಚ್ಚಬೇಡಿ, ಸ್ವಲ್ಪ ಅರ್ಧ ಬಾಯಿ ಮಾಡಿ ಇಟ್ಟರೆ ಚೆನ್ನಾಗಾಗುತ್ತೆ. ನೋಡಿ, ಜಾಮೂನ್ ರೆಡಿ ಆಯಿತು. ತುಂಬಾ ಸಾಫ್ಟಾಗಿದೆ, ಹಾಗೆ ಜ್ಯೂಸಿಯಾಗಿದೆ. ನಿಜವಾಗ್ಲೂ ನೀವು ಕೂಡ ಇದೇ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.